ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಬೇಜಾರಾಗೋ ವಿಷಯ ಇದೆ ಗುರು. ಅದೇನಪ್ಪ ಅಂತ ಹೇಳಿದ್ರೆ MS ಧೋನಿ ಅವರು ಅನ್ಅಫಿಷಿಯಲ್ ಆಗಿ ರಿಟೈರ್ಮೆಂಟ್ ಕೊಟ್ಬಿಟ್ಟವ್ರಂತೆ ಗುರು. ಕೆಲವು ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಇನ್ಮುಂದೆ MS ಧೋನಿ ಅವರು ಕ್ರಿಕೆಟ್ ಆಡಲ್ವಂತೆ. ಎಂಡ್ ಆಫ್ ದಿ ಐ ಪಿ ಎಲ್ ಎಂಡ್ ಅಲ್ಲಿ ರಿಟೈರ್ಮೆಂಟ್ ಘೋಷಣೆ ಮಾಡ್ತಾರಂತೆ. ಸುಮ್ನೆ ಅವರು CSK ಟೀಮ್ ಅಲ್ಲಿ ಸ್ಕ್ವಾಡ್ ಅಲ್ಲಿ ಇದಾರೆ ಹೊರತು ಅವರು ಇನ್ಮುಂದೆ ಯಾವ ಮ್ಯಾಚ್ ಕೂಡ ಆಡಲ್ವಂತೆ ಅಂತ ಹೇಳ್ತಾ ಇದಾರೆ. ನೋಡಿ, ಈ ವಿಷಯ ಕೇಳಿದ್ರೇನೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು. ಯಾಕಂತ ಹೇಳಿದ್ರೆ ಒಂದಾನೊಂದು ಕಾಲದಲ್ಲಿ MS ಧೋನಿ ಅವರು ನಮ್ಮ ಇಂಡಿಯಾ ಟೀಮ್ ನ ಎಲ್ಲಿಗೆ ತಗೊಂಡು ಹೋಗಿದ್ರು. MS ಧೋನಿ ಅವರು ಗೆಲ್ದೇ ಇರೋ ಕಪ್ಗಳೇ ಇಲ್ಲ ಗುರು. ಅವ್ರನ್ನ ಪ್ರೀತಿಸ್ತಾ ಇರೋ ಮನ್ಸರೇ ಇಲ್ಲ. ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಗೊತ್ತಾ? ಕೊನೆಯ ಬಾರಿ ಅವ್ರ ಆಟನ ನೋಡ್ಬೇಕು ಗ್ರೌಂಡ್ ಅಲ್ಲಿ ಅಂತ ಇವತ್ತು ಕಾದು ಕುಳಿತಿದ್ದಾರೆ. ತುಂಬಾ ಜನ ಧೋನಿ ಅವ್ರಿಗೋಸ್ಕರ IPL ನ ನೋಡ್ತಾ ಇದಾರೆ. ಬಟ್ ಧೋನಿ ಅವ್ರು ಮಾತ್ರ ಈ IPL ಅಲ್ಲಿ ಅವರು ಬರಲೇ ಇಲ್ಲ ಗ್ರೌಂಡ್ಗೆ ಆಡೋಕೋಸ್ಕರ. ಇದನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಇವಾಗ್ಲೇನೆ ರಿಟೈರ್ಮೆಂಟ್ ಕೊಟ್ಬಿಡ್ತಾವ್ರೆ ಅಂದ್ರೆ ಏನ್ ಹೇಳೋದು ಗುರು. ನನ್ನೊಬ್ಬ RCB ಅಭಿಮಾನಿಯಾಗಿ ನಮ್ಗೆ ಇಷ್ಟೊಂದು ಬೇಜಾರಾಗ್ತಾ ಇದೆ ಅಂದ್ರೆ ಇನ್ನು ಧೋನಿನ ಪ್ರೀತಿ ಮಾಡೋ ಅಪ್ಪಟ ಅಭಿಮಾನಿಗಳಿಗೆ ಇನ್ನೆಷ್ಟು ಬೇಜಾರಾಗಿರ್ಬಾರ್ದು. ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿನೂ ಪ್ರೀತಿಸುವಂತಹ ಒಬ್ಬ ಆಟಗಾರ ಅಂದ್ರೆ ಅದು MS ಧೋನಿ ಅವರೇನೆ. MS ಧೋನಿ ಅವ್ರನ್ನ ಯಾರು ಕೂಡ ದ್ವೇಷ ಮಾಡಲ್ಲ, ಯಾರು ಕೂಡ ಬೈಯಲ್ಲ. ಏನೋ ಗುರು, MS ಧೋನಿ ಅವರು ಒಂಥರ ಲೆಜೆಂಡ್. ತುಂಬಾ ಮಿಸ್ ಮಾಡ್ಕೊಂತ ಇದೀವಿ MS ಧೋನಿ ಅವ್ರನ್ನ. ನಾನು ಆ ದೇವರಲ್ಲಿ ಒಂದೇ ಒಂದು ಕೇಳ್ಕೊಂತೀನಿ, ಈ ವರ್ಷ ಒಂದು ಮ್ಯಾಚನ್ನಾದ್ರೂ ಅವರು ಗ್ರೌಂಡ್ ಅಲ್ಲಿ ಆಡೋ ತರ ಆಗ್ಲಿ, ಕೊನೆಯ ಬಾರಿ ಅವ್ರ ಆಟನ ನಾವು ನೋಡೋ ತರ ಆಗ್ಲಿ ಅಂತ. ಜೈ MSD. ಅವನ ಅಜಾತ ಶತ್ರುಗಳು ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ.